ನಮ್ಮಮ್ಮ ನನ್ನ ತಾತನ ಕೊಲೆ ಮಾಡಿದ ಕೊಲೆ ವಂಶದವ್ರು ಇವರು. ಇಂಥವ್ರಿಗೆ ನೀವ್ ಹೇಳ್ದಾಗೆ ಹಬ್ಬದ ಅಡ್ಗೆ ಮಾಡಿ ಆತಿಥ್ಯ ತೋರ್ಸೋದಲ್ಲ, ಜೈಲಿಗೆ ಕಳ್ಸಿ ಮುದ್ದೆ ಮುರಿಯೋವಾಗ ಮಾಡ್ಬೇಕು. ನೀವೇನಾದ್ರೂ ನಮ್ಮನ್ನ ತಡಿಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇವ್ರ ಮಗ ಜೈಲ್ ಸೇರ್ತಾ ಇದ್ದ. ಏನೇ ಹೆದರ್ಸ್ತಾ ಇದ್ಯಾ? ನಿಮ್ ಕೈಗೆಲ್ಲ ಎವಿಡೆನ್ಸ್ ಬಂದಾಯ್ತಲ್ವಾ, ಅದಕ್ಕೆ ಹೀಗ್ ಕೂಗಾಡ್ತಿರೋದು. ಪ್ಲೀಸ್ ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ನೀವು ಬಂದಿರೋ ಉದ್ದೇಶ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮೋಸ ಮಾಡಿ ನನ್ನ ಮಗಳನ್ನ ನಿಮ್ಮ ಮನೆಗೆ ಸೇರಿಸ್ಬೇಕು ಅಂತಿರ್ಲಿಲ್ಲ. ಒಂದು ಅಕ್ಕನ ಪರವಾಗಿ ಒಬ್ಬ ತಂಗಿ ಹೋರಾಟ ಮಾಡ್ತಿದ್ಲು, ಅದಕ್ಕೆ ಸಿಂಧು ಪರ ನಾನಿದ್ದೆ. ಆದ್ರೆ ವಿರಾಟು ಕತೆ ಬೇಕಾಗಿಲ್ಲ. ಕತೆ ಯಾಕಾಗತ್ತೆ? ಸತ್ಯನ ಅರಗಿಸ್ಕೊಳ್ಳೋ ತಾಕತ್ ನಿಮಗಿಲ್ಲ ಅಂತ ಹೇಳಿ. ಜಾನ್ವಿ, ನಾನು ಮಾತಾಡ್ತಾ ಇದ್ದೀನಿ ತಾನೆ, ಸುಮ್ಮನೆ ಇರು. ಹೌದೌದು, ನೀನು ನಾನೇ ಮಾತಾಡ್ಬೇಕು ಅಣ್ಣ. ಇಷ್ಟೆಲ್ಲ ಮಾಡಿ ನಿಂತಿರೋದ್ ನೋಡು. ಎಷ್ಟು ದಿನಗಳಿಂದ ನಮ್ಮ ಮನೆ ಮಾನ ಮರ್ಯಾದೆನ ಇಂಥ ಕೊಲೆ ಮಾಡಿರೋ ಕೊಲೆಗಟಕರ ಕೈಯಿಂದ ಮಾತಾಡಿಸ್ಬೇಕು ಅನ್ಕೊಂಡಿದ್ದೆ ಸಿಂಧು. ನಮ್ಮ ಅಣ್ಣ ನಿಮಗ್ ಮಾಡಿರೋ ಉಪಕಾರ ಒಂದ ಎರಡ? ಸುಳ್ಳು ಹೇಳಿ ನಮ್ಮ ಮನೆಯನ್ನೇ ಹಾಳು ಮಾಡ್ಬಿಟ್ಟ. ನನ್ನ ಕ್ಷಮಿಸ್ಬಿಡಿ ಡ್ಯಾಡ್. ನಾನೀಗ ನಿಮ್ಮನ್ನ ಎದುರಾಕೊಳ್ದೆ ಬೇರೆ ದಾರಿನೇ ಇಲ್ಲ. ಈಗ ನಾನಾಡೋ ಪ್ರತಿಯೊಂದು ಮಾತು ನಿಮ್ ಎದೆಗ್ ನಾಟಿದ್ರು ಕೂಡ ದೇವರ ಹಾಗೆ ನಿಂತ್ಕೊಂಡ್ಬಿಡಿ. ಯಾಕಂದ್ರೆ ಕೆಲವ್ರಿಗೆ ಮಾತ್ರ ಎಲ್ಲ ತಡ್ಕೊಳ್ಳೋ ಶಕ್ತಿ ಇರೋದು. ಮಗಳೇ, ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀನ್ ಸುಮ್ಮನೆ ಇದೆಯಾ ಅಂದ್ರೆ ನೀನ್ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಅರ್ಥ ಆಗ್ತಾ ಇದೆ. ಸುಮ್ನೆ ನಿಂತ್ಕೊಂಡ್ಬಿಟ್ಟೆ. ಓ, ನಿಮ್ ಅತ್ತೆ ಕೇಳಿದ 150 ಎಕರೆ ಜಮೀನ್ ಕೊಟ್ಟಿಲ್ಲ ಅಂತನಾ? ಅದಕ್ಕೆ ಅಲ್ವಾ ಇಷ್ಟೊಂದೆಲ್ಲ ನಾಟಕ ಆಡ್ತಿರೋದು? ನಾಟಕ ಆಡೋ ಪರಿಸ್ಥಿತಿ ನಮ್ಗಿನ್ನೂ ಬಂದಿಲ್ಲ. ಓಹೋ, ಇಷ್ಟು ದಿನ ಭೈರವಿಯಾಗಿ ನಾಟಕ ಆಡ್ಬೇಕಾದ್ರೆ ಇತ್ತಾ? ಹೌದು, ಇಷ್ಟು ದಿನ ನಾಟಕ ಆಡಕ್ಕೆ ಒಂದು ಉದ್ದೇಶ ಇತ್ತು. ಈಗ ಅದು ಪೂರ್ತಿ ಆಗಿದೆ ಅಂದ್ಮೇಲೆ ಇವಾಗ ಯಾಕೆ ಬೇಕಲ್ವಾ? ನಿನಗೆ ಏನೇ ಯೋಗ್ಯತೆ ಇತ್ತು ನಮ್ಮನೆ ಕಾಲಿಡೋದಿಕ್ಕೆ? ಬೀದಿಲ್ ಬಿದ್ದಿರೋ ನಾಯಿಂತನು ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಏನಾಗುತ್ತೆ ಅಂತ ಬರೀ ಕತೆಯಲ್ಲಿ ಮಾತ್ರ ಓದಿದ್ದೆ. ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ನಿಮ್ಮೆಲ್ರ ಮಾತು ಮುಗಿತಾ ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ? ನನ್ನಂತ ಬಿಕಾರಿನ ಸುಮ್ನೆ ಈ ಮನೆಗೆ ಧರ್ಮೇಂದ್ರ ಅವರು ಕರ್ಕೊಂಡ್ ಬಂದಿಲ್ಲ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ನನ್ನ ಕ್ಷಮಿಸ್ಬಿಡಿ ಡ್ಯಾಡ್. ಅವ್ರಿಗೂ ನನ್ನಿಂದ ಕೆಲ್ಸ ಆಗ್ಬೇಕಿತ್ತು, ಅದಕ್ಕೆ ನನ್ನ ಬಳಸ್ಕೊಂಡ್ರು ಅಷ್ಟೇ. ವಸುಂಧರಾ ರಾಜ್ ಬಹದ್ದೂರ್ ಅರ್ಥಾತ್
ನನ್ನ ಅತ್ತೆ ಹತ್ರ ಇರೋ ಸಾಕ್ಷಿಗಳನ್ನ ತಗೊಳ್ಳೋದಕ್ಕೋಸ್ಕರ ನನ್ನ ಬಳಸ್ಕೊಂಡ್ರು ಅನ್ನೋದನ್ನ ಮರಿಬೇಡಿ. ಏನಂದ್ರಿ? ನಾಯಿ ಮತ್ತೆ ಸಿಂಹಾಸನದ ಕತೆ ಅಲ್ವಾ ನೀವ್ ಹೇಳಿದ್ದು? ಆ ನಿಯತ್ತಿರೋದಕ್ಕೆ ಸಾಕ್ಷಿಗಳನ್ನ ನಿಮಗ್ ತಂದ್ಕೊಟ್ಟಿದ್ದು. ನಿಮ್ಮನ್ನ ಆಡಿಸ್ಲೇಬೇಕು ಅನ್ನೋ ಮನಸ್ಥಿತಿ ನನಗಿದ್ದಿದ್ರೆ ನಿಮ್ಮೆಲ್ರೂ ಹೇಗ್ ಆಡಿಸ್ತಿದ್ದೆ ಅನ್ನೋ ಅಂದಾಜು ಕೂಡ ನಿಮಗಿರ್ತಿರ್ಲಿಲ್ಲ. ಖಂಡಿತವಾಗ್ಲೂ ಇದ್ಯಾವುದು ನನ್ನ ಮಗಳಾಡ್ತಿರೋ ಮಾತಲ್ಲ. ಎಲ್ಲೋ ಏನೋ ಆಗಿದೆ. ನಮ್ಮತ್ತೆ ಮನೆನ ಕೊಲೆಗಟ್ಟಕ್ರ ಮನೆ ಅಂತ ಹೇಳಿದ್ರಿ ಅಲ್ವಾ? ಈ ಧರ್ಮೇಂದ್ರ ದಿವಾನ್ ನಮ್ಮತ್ತೆ ಮನೆಯವ್ರ ನಂಬಿಕೆನ ಕೊಲೆ ಮಾಡ್ಬಿಟ್ರು. ಹಾಗ್ ನೋಡೋದಾದ್ರೆ ನಂಬಿಕೆ ದ್ರೋಹ ಅನ್ನೋದು ಕೊಲೆ ಮಾಡೋದಕ್ಕಿಂತ ಮಹಾಪಾಪ. ಕೇಳಿಸ್ಕೊಂಡ್ರ ಡ್ಯಾಡ್ ಇವಳು ಆಡಿದ ಮಾತುಗಳನ್ನ? ನನ್ನ ಡ್ಯಾಡ್ ಇಂಥವ್ರ ಮುಂದೆ ತಲೆ ತಗ್ಸೋದ್ ನನಗಿಷ್ಟ ಇಲ್ಲ. ದಯವಿಟ್ಟು ಮಾತಾಡಿ. ಮಾತು ಕೆಲವೊಂದ್ಸರಿ ಎರಡ್ ಕಾರಣಕ್ ಬರೋದಿಲ್ಲ. ಒಂದು, ನಾವು ತಪ್ಪು ಮಾಡಿದೀವಿ ಅಂತ ಅನ್ನಿಸ್ದಾಗ. ಇನ್ನೊಂದು, ಮನಸ್ಸಾಕ್ಷಿ ನಾವ್ ಕಾಣ್ದೇ ಇರೋದನ್ನ ಹೇಳ್ತಿದೆ ಅಂದಾಗ. ಇದ್ರಲ್ಲಿ ಮೊದಲನೇದು ನಿಮ್ಮಪ್ಪನ್ ಮನ್ಸಲ್ಲಿ ಆಗ್ತಿದೆ, ಅದಕ್ಕೆ ಮೌನವಾಗಿದ್ದಾರೆ. ಯಾಕಣ್ಣ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಸುಮ್ನೆ ಬಾಯಿ ಕೆಲ್ಸ ಕೊಡ್ಬೇಡಿ. ಅವ್ರು ಯಾವ್ದೇ ಕಾರಣಕ್ಕೂ ಮಾತಾಡಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಮಾತಾಡಿದ್ರೆ ನಾನ್ ಕೊಡೋ ಉತ್ತರಕ್ಕೆ ಮಾತೆ ಮರ್ತ ಹೋಗ್ಬೋದು. ಏನ್ ಹೆದರ್ಸ್ತಾ ಇದ್ಯಾ? ಖಂಡಿತವಾಗ್ಲೂ ಇಲ್ಲ, ಎಚ್ಚರಿಸ್ತಿದ್ದೀನಿ. ನೀವು ನನ್ನ ಎದುರು ಹಾಕೊಂಡ್ರೆ ನಿಮ್ಗೆ ಉತ್ತರ ಸಿಗೋದು ಸಿಂಧು ಆಗಲ್ಲ, ವಸುಂಧರಾ ರಾಜ್ ಬಹದ್ದೂರ್ ಸೊಸೆ ಆಗಿ.